ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದನ್ನೆಲ್ಲವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಇಡೀ ದೇಶದಲ್ಲಿ ಇವತ್ತು SR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಮೊದಲನೇ ಹಂತ ಮುಗಿದು ಎರಡನೇ ಹಂತದಲ್ಲಿ 5 ರಾಜ್ಯಗಳ ಪ್ರಕ್ರಿಯೆ ಕೂಡ ಇವತ್ತು ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಬ್ರು ಶಾಸಕರಾಗಲಿ ಈ ರೀತಿ ಇತ್ಯಾದಿಗಳನ್ನ ಒಂದು ಒತ್ತಡ ತಗೊಂಡು ಬೇಲೆಗಳ ಮೇಲೆ, ವಿಶೇಷವಾಗಿ ಅದು ಕೂಡ ಅಲ್ಪಸಂಖ್ಯಾತರ ಮತದಾರರು ಇರ್ತಕ್ಕಂಥವ್ರು ಎಲ್ಲಿದಾರ ಅಲ್ಲಿ ಒಂದೇ ಶಾದಿ ಮಾಲಿನಲ್ಲಿ ಕರೆಸಿ ಅಲ್ಲೇ ಫಾರ್ಮ್ ತುಂಬಿ ಅಲ್ಲೇ ಮಾಡಿಸ್ಕೊಡುವಂತದನ್ನ ಇದು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ. ಮತ್ತು ಚುನಾವಣೆ ಆಗದ ನಿರ್ದೇಶನ ಬಹಳ ಸ್ಪಷ್ಟವಾಗಿದೆ. ಪ್ರತಿಯೊಬ್ಬ BLOಗಳು ಕೂಡ ಮನೆ ಮನೆ ಹೋಗಿ ಅಲ್ಲೇ ಫಾರ್ಮ್ ಗಳನ್ನ ಕೊಡ್ಬೇಕಂತಕ್ಕಂಥ ನಿರ್ದೇಶನ ಇವತ್ತು ಈ ಚುನಾವಣಾ ಆಯೋಗದಿಂದ ಇದ್ದಂತ ಸಂದರ್ಭದಲ್ಲಿ ಕೂಡ ಇವತ್ತು ಅಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಯಾರೋ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಒಂದೇ ಕಡೆ ಕುತ್ಕೊಂಡು, ಅದು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಟ್ಟೆಯನ್ನ ಸರಿ ಮಾಡ್ಕೊಳ್ಳೋಕೋ ಅಥವಾ ಇನ್ಯಾರ ಇನ್ಫಿಲ್ಟ್ರೇಷನ್ ಬಾಂಗ್ಲಾದೇಶಗಳು ಯಾರ್ಯಾರು ಬಂದ್ರೆ ಅವ್ರ ಹೆಸರುಗಳನ್ನು ಸೇರ್ಪಡೆ ಮಾಡ್ಲಿಕ್ಕೆ ಈ ರೀತಿ ಬಹುಶಃ ಹುನ್ನಾರ ಆಗಿರ್ಬೋದು ಅಂತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ನಾವು ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇವೆ. ಮುಖ್ಯಮಂತ್ರಿಗಳು ತಾವು ಕೂಡ ಹೇಳಿದಿರಿ, ಆದ್ರೆ ಅದನ್ನ ಕಾರ್ಯತತ್ಪರ ಮಾಡ್ತಕ್ಕಂಥ ಕೆಲಸ ಅದು ತಮ್ಮ ಅಧಿಕಾರಿಗಳ ಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮಿಸ್ಅಪ್ರಪರೇಷನ್ ಅನ್ನುವಂಥದನ್ನ ಮಾಡ್ಲಿಕ್ಕೆ ಕೊಡಬಾರ್ದು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಆಗ್ರಹವನ್ನು ಮಾಡ್ತೇವೆ.